ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಸ್ವಾಗತ ಸುಸ್ವಾಗತ. ಗೃಹಲಕ್ಷ್ಮಿ ಯೋಜನೆ ಹಣ 4,000 ರೂಪಾಯಿ ಏನಿದೆ, ಸೋಮವಾರ 25 ಜಿಲ್ಲೆಗೆ ಹಣ ಜಮಾ ಆಗಲಿರುವಂಥದ್ದು. ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ, ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗೋದಿಲ್ಲ, ಕಂಪ್ಲೀಟ್ ಆದ ಮಾಹಿತಿಯನ್ನು ಇವತ್ತು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ, ಕೊನೆವರೆಗೂ ವೀಕ್ಷಿಸಿ ಅಂತ ಹೇಳ್ತಾ ಬನ್ನಿ. ಇವತ್ತೊಂದು ಕಂಪ್ಲೀಟ್ ಆದ ವಿಡಿಯೋನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೂ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ನೀವು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೆ ತುಂಬ ಪ್ರೋತ್ಸಾಹ ಆಗುತ್ತೆ. ಮತ್ತು ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡಿ ಸ್ನೇಹಿತರೆ. ಯಾರೆಲ್ಲ ಲೈಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಕಷ್ಟಪಟ್ಟು ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ತುಂಬ ಪ್ರೋತ್ಸಾಹ ಸಿಕ್ಕಿದಂಗೆ ಆಗುತ್ತೆ ಅಂತ ಹೇಳ್ತಾ ಬನ್ನಿ. ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ. ಇಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಕೇಳ್ಕೊಳ್ತಿರುವಂಥ ಮಾಹಿತಿ ಏನಪ್ಪ ಅಂತಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ಹಣ ಏನಿದೆ, ಇಲ್ಲಿ ತುಂಬ ಜನ ಕೇಳ್ತಿರುವಂಥದ್ದು ಇದನ್ನೇ. ಸರ್ ನಮಗೆ ಯಾವಾಗ ಹಣ ಬರುತ್ತೆ? ಇವಾಗ 3ರಿಂದ 4ನೇ ಹಂತದಲ್ಲಿ ಸರ್ಕಾರದಿಂದ ಹಣ ಮಂಜೂರಾಗ್ತಾ ಇರುವಂಥದ್ದು. ಅಂತಂದರೆ ಇಲ್ಲಿ ನಿಮಗೆ 3ರಿಂದ 4ನೇ ಹಂತ ಅಂತಂದರೆ 2ರಿಂದ 3, 3ರಿಂದ 4 ಅಂತಂದರೆ 1ನೇ ಹಂತ, 2ನೇ ಹಂತ, 3ನೇ ಹಂತ, 4ನೇ ಹಂತ ಅಂತಂದರೆ ಈ 4 ಹಂತಗಳಲ್ಲಿ ನಿಮಗೆ ಇಲ್ಲಿ ಹಣ ಜಮೆ ಆಗಲಿರುವಂಥದ್ದು. ಹಾಗಾದರೆ ಆ 4ನೇ ಹಂತದಲ್ಲಿ, 2ನೇ ಹಂತದಲ್ಲಿ, 3ನೇ ಹಂತದಲ್ಲಿ, 1ನೇ ಹಂತದಲ್ಲಿ ಹೇಗೆ ಹಣ ಜಮಾ ಆಗುತ್ತೆ ಇದನ್ನು ಫಸ್ಟ್ ತಿಳ್ಕೊಳ್ಬೇಕಾಗ್ತದೆ ಸ್ನೇಹಿತರೆ. ಇಲ್ಲಿ ಒಟ್ಟು ಎಷ್ಟು ಜಿಲ್ಲೆ ಅಂತಂದರೆ ಟೋಟಲ್ ಆಗಿ ಸ್ನೇಹಿತರೆ, ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಏನಿಲ್ಲ ಅಂತಂದ್ರೂ ಕೂಡ ಆಲ್ಮೋಸ್ಟ್ ನಮ್ಮ ಒಂದು ಕರ್ನಾಟಕದಲ್ಲಿ 30 ಜಿಲ್ಲೆಗಳು ಆಲ್ಮೋಸ್ಟ್ ಇರುವಂಥದ್ದು. ಹಾಗಾಗಿ ಇಲ್ಲಿ ತುಂಬ ಜಿಲ್ಲೆಗಳಿಗೆ ಹಣ ಬರ್ತಾ ಇಲ್ಲ. ಹಾಗಾದರೆ ಏನು ಮಾಡಬೇಕಾಗತ್ತೆ? ಇಲ್ಲಿ ನೀವು ಏನು ಮಾಡಬೇಕು? ಇಲ್ಲಿ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಇಷ್ಟೇ, ನಮ್ಗೆ ಹಣ ಹಾಕಿ, ನಮ್ಗೆ ಯಾಕೆ ಹಣ ಹಾಕ್ತಾ ಇಲ್ಲ ಸ್ವಾಮಿ ನೀವು ಅಂತ. ಹಾಗಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಣ ಸಿಗುವಂಗೆ ಮಾಡ್ಬೋದು. ಹೇಗಪ್ಪ ಅಂತಂದರೆ, ನಿಮ್ಮ ಒಂದು KYCಯನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೊಂಡಿರಬೇಕು. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ನೀವು KYCಯನ್ನು ಮಾಡಿಲ್ಲ ಅಂತಂದರೆ 1 ರೂಪಾಯಿ ಕೂಡ ಬರೋದಿಲ್ಲ ಸ್ನೇಹಿತರೆ. ಇದನ್ನು ಎಲ್ಲರೂ ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಮತ್ತು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ, ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಏನು ಹಣ ಬರ್ತಾ ಇದೆ, ಆ ಹಣವನ್ನು ನೀವು ಖಂಡಿತವಾಗಿ ಎಲ್ಲರೂ ಕೂಡ ನಾನು ಹೇಳ್ತಿರುವಂಥದ್ದಿಷ್ಟೇ, ನಿಮಗಿಲ್ಲಿ ಮೇಜರಾಗಿ ಎಲ್ರಿಗೂ ಕೂಡ ಹಣ ಬರಬೇಕಂತಂದರೆ ಇಲ್ಲಿ ನಿಮಗೆ ಮೇಯ್ನ್ ಏನಪ್ಪ ಅಂತಂದರೆ, ನೀವಿಲ್ಲಿ KYCಯನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೊಂಡಿರಬೇಕಾಗ್ತದೆ. KYCಯನ್ನು ಯಾರೆಲ್ಲ ಮಾಡಿಲ್ಲ ಅವರು ಅಂತಂದರೆ ಅವರಿಗೆ ಹಣ ಬರೋದಿಲ್ಲ. ಇದನ್ನು ನೆನಪಲ್ಲಿಟ್ಕೊಳ್ಳಿ ಎಲ್ಲರೂ ಕೂಡ. ಯಾಕಪ್ಪ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಇಲ್ಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಇಲ್ಲಿ ಹಣವನ್ನು ಪಡ್ಕೊಳ್ತಿರುವವರು ಅಂತಂದರೆ ಈ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳೇ ಇದ್ದೀರಾ. ಇಲ್ಲಿ ಸರ್ಕಾರದಿಂದ ಇಲ್ಲಿ CM ಅವರು ಏನು ಹೇಳ್ತಾ ಇದ್ದೀರಪ್ಪ ಅಂತಂದರೆ ಇಲ್ಲಿ ಅವರು ಇಲ್ಲಿ ಸರ್ಕಾರದಿಂದ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಅವ್ರು ಹೇಳ್ತಿರುವಂಥದ್ದು ಇಷ್ಟೇ ಸ್ನೇಹಿತರೆ. ಇಲ್ಲಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದೇ ರೀತಿ ಹೇಳ್ತಿರುವಂಥದ್ದು. ಏನಪ್ಪ ಅಂತಂದರೆ, ಖಂಡಿತವಾಗ್ಲೂ ಹಣ ಬರುತ್ತೆ ಅಂತ ಹೇಳ್ತಿರುವಂಥದ್ದು. ಆದರೆ ಇಲ್ಲಿ ಹಣ ಬರ್ತಾ ಇಲ್ಲ, ಯಾರಿಗೂ ಕೂಡ ಹಣ ಬರ್ತಾ ಇಲ್ಲ. ಇದೊಂದು ಬೇಸರದ ಸಂಗತಿ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ, ಕೇಳ್ಬೋದು ನೀವು ಯಾಕೆ ಬೇಸರದ ಸಂಗತಿ ಅಂತ. ಸ್ನೇಹಿತರೆ, ಇಲ್ಲಿ ತುಂಬ ಜನ ಆಸೆ ಪಟ್ಕೊಂಡಿರ್ತೀರ, ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ, ಆ ಒಂದು ಖರ್ಚಿಗಾಗುತ್ತೆ, ಈ ಒಂದು ಖರ್ಚಿಗಾಗುತ್ತೆ, ಮತ್ತೊಂದು ಖರ್ಚಿಗಾಗುತ್ತೆ, ಇನ್ನೊಂದು ಖರ್ಚಿಗಾಗುತ್ತೆ ಅಂತ. ಆದರೆ ಇಲ್ಲಿ ಸರ್ಕಾರದಿಂದ ಹಣ ಹಾಕ್ತಾ ಇಲ್ಲ. ಇದನ್ನು ಎಲ್ಲರೂ ಕೂಡ ಏನಪ್ಪ ಅಂತಂದರೆ ಬೇಸರವನ್ನು ಹೊರಗಾಗ್ತಾ ಇರುವಂಥದ್ದು. ಎಲ್ಲರೂ ಕೂಡ ಇಲ್ಲಿ ಅಸಮಾಧಾನಗೊಂಡಿರುವಂಥದ್ದು ಸ್ನೇಹಿತರೆ. ಇಲ್ಲಿ ಬೇಸರವನ್ನು ಹೊರಗಾಗ್ತಾ ಇರುವಂಥದ್ದು. ಮತ್ತು ಇಲ್ಲಿ ಲಂಚದ ಒಂದು ಆರೋಪ ಕೇಳಿ ಬಂದಿರುವಂಥದ್ದು. ಇಲ್ಲಿ ಲಂಚವನ್ನು ತಗೊಳ್ತಿದ್ದಾರಂತೆ ಸ್ನೇಹಿತರೆ. ಇದೊಂದು ವೆರಿ ಸ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ನೀವು ಏನಪ್ಪ ಅಂತಂದರೆ ಇಲ್ಲಿ ಲಂಚವನ್ನು ತಗೊಳ್ತಿದ್ದಾರೆ. ಇಲ್ಲಿ ಸರ್ಕಾರದಿಂದ ಏನು ಆಗ್ತಾಯಿದೆಯಪ್ಪ ಅಂತಂದರೆ, ಸರ್ಕಾರದಿಂದ ಅಂತಲ್ಲ, ಇಲ್ಲಿ ಏನು ಸರ್ಕಾರಿ ಅಧಿಕಾರಿಗಳಿದ್ದಾರಲ್ಲ ಅವರು ಲಂಚವನ್ನು ಪಡ್ಕೊಳ್ತಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ 1,000 ರೂಪಾಯಿ ನಿಮಗೆ 2,000 ರೂಪಾಯಿ ಬಂತಂದರೆ ಅದರಲ್ಲಿ 1,000 ರೂಪಾಯಿ ಅವರು ತಗೊಳ್ತಿದ್ದಾರೆ, 500 ರೂಪಾಯಿ ಅವರು ತಗೊಳ್ತಿದ್ದಾರೆ. ಇದು ಭರ್ಜರಿ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇಲ್ಲಿ ಆ ರೀತಿ ಮಾಡಿದರೆ ಕೇವಲ ಬರೋದೇ 2,000 ರೂಪಾಯಿ, ಅದರಲ್ಲೂ ನೀವು 500ರಿಂದ 1,000 ರೂಪಾಯಿ ತಗೊಂಡ್ರೆ ಅದು ನಿಮಗೆ ತುಂಬ ಒಂದು ಎಫೆಕ್ಟ್ ಆಗುತ್ತೆ. ಏನಪ್ಪ ಅಂತಂದರೆ ಇಲ್ಲಿ ಕೇವಲ 1,000 ರೂಪಾಯಿ ಸಿಗ್ದಂಗೆ ಆಗುತ್ತೆ, ಅಥವಾ 1,500 ರೂಪಾಯಿ ಸಿಗ್ದಂಗೆ ಆಗುತ್ತೆ. ಹಾಗಾಗಿ ಆ ರೀತಿ ಯಾರು ಕೂಡ ಆ ರೀತಿ ಮಾಡಬೇಡಿ ಅಂತ ನಾನು ಕೇಳ್ಕೊಳ್ಳುವಂಥದ್ದು. ಮತ್ತು ಇಲ್ಲಿ ನಿಮಗೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ
ಸ್ನೇಹಿತರೆ ಟೋಟಲ್ ಆಗಿ ನಿಮಗೆ 25 ಜಿಲ್ಲೆಗಳಿಗೆ ಹಣ ಬರುವಂಥದ್ದು. ಇಲ್ಲಿ ಪ್ರತಿ ಒಂದು ಜಿಲ್ಲೆಗಳ ಹೆಸರನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆ 21 ಜಿಲ್ಲೆ ಯಾವುದು ಅಂತ ನೋಡ್ತೋಗೋಣ. ಹಾವೇರಿ, ಕೋಲಾರ, ಕೊಪ್ಪಳ, ಬೀದರ್, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾವೇರಿ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಕಲಬುರಗಿ, ಕೋಲಾರ, ಕೊಪ್ಪಳ, ಹಾವೇರಿ, ಅದಾದಮೇಲೆ ನಿಮಗೆ ಇಲ್ಲಿ ಚಿತ್ರದುರ್ಗ, ವಿಜಯಪುರ, ವಿಜಯನಗರ, ಬಾಗಲಕೋಟೆ, ಕಲಬುರಗಿ, ಅದಾದಮೇಲೆ ಯಾದಗಿರಿ, ಅದಾದಮೇಲೆ ನಿಮಗೆ ಇಲ್ಲಿ ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ, ಆಲ್ಮೋಸ್ಟ್ ನಿಮಗೆ ಇಲ್ಲಿ ಇಷ್ಟು ಎಲ್ಲ ಜಿಲ್ಲೆಗಳಿಗೆ ಹಣ ಬರುವಂಥದ್ದು. ಬಳ್ಳಾರಿ, ಬೀದರ್, ಮಂಡ್ಯ, ರಾಮನಗರ, ಚಿಕ್ಕಬಳ್ಳಾಪುರ, ಆಲ್ಮೋಸ್ಟ್ ತುಮಕೂರು, ರಾಯಚೂರು, ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಹಣ ಬರುವಂಥದ್ದು. ಸ್ನೇಹಿತರೆ ಈ ಎಲ್ಲ ಜಿಲ್ಲೆಗಳಿಗೂ ಹಣ ಬರಲಿ ಅಂತ ಹೇಳ್ತಾ ಎಲ್ರಿಗೂ ಹಣ ಬರಲಿ ಅಂತ ಆಶಿಸ್ತಾ ಇವತ್ತೊಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟೊಂದು ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.